ನೀನು ಅನುಭವಿಸ್ತಳು ಒಳಗ್ತಾನೆ ಇರ್ಬೇಕು. ಇಲ್ಲೇನ್ ಮಾಡ್ತಿದೀಯಾ? ಬೇಡ ಕಣ್ಣಣ್ಣ, ಹುಟ್ಟೋ ಮಕ್ಕಳು ಸಾಧಾರಣ ಮಕ್ಕಳಲ್ಲ. ಈ ಜಮೀನ್ದಾರು ವಂಶದ ಕೀರ್ತಿನ ಬೆಳಗು ದೀಪಗಳು ಅಂಥವು. ಹುಟ್ಟಿದ ತಕ್ಷಣ ನನ್ ಮುಖ ನೋಡೋದು ಬೇಡ, ಮುತ್ತೈದ್ರ ಮುಖ ನೋಡ್ಲಿ ಅಂತ ಸೋಲ್ಗಿತ್ತಿನ ಒಳ ಕಳ್ಸಿದ್ದೀನಿ. ಅಣ್ಣ, ಇಬ್ರು ಬಂದವ್ರೆ. ನಾನು ಹೋಗಿ 4 ಜನನ್ ಕಳಿಸ್ತೇನೆ. ಆ ಸಣ್ಣನ್ಗೆ 500 ಕರ್ಕೊಂಬಾರು ಅಂತ ಹೇಳ್ದೆ. ಎಲ್ಲೋದ್ನ ಏನೋ. ದೇವ್ರೆ, ಇಬ್ಬರಿಗೂ ಒಟ್ಟಿಗೆ ಹೆರಿಗೆ ನೋವನ್ನು ಕೊಟ್ಟಿದ್ಯಾ. ಒಟ್ಟಿಗೆ ಗಂಡ್ ಮಕ್ಕಳು ಮಾತ್ರ ಕೊಟ್ಬಿಡ್ಬೇಡ. ಯಾಕೆಂದ್ರೆ ಅವರಿಬ್ರು ನಾನು ನಮ್ಮಣ್ಣ ಹೇಗಿದೀವೋ ಹಾಗಾಗೋದ್ ಬೇಡ. ಒಂದು ಹೆಣ್ಣು ಒಂದು ಗಂಡನು ಕೊಡು ದೇವ್ರೆ. ಯಾಕಮ್ಮ, ಏನಾಯ್ತು? ಇಬ್ಬರಿಗೂ ಗಂಡ್ಮಕ್ಳೇ ಹುಟ್ಟು ಬುದ್ಧಿ, ಅದ್ರಾಗ ಒಂದ್ ತೀರೋಯ್ತು. ಬದುಕಿರೋ ಮಗು ಯಾರ್ದು, ಸತ್ತಿರೋ ಮಗು ಯಾರ್ದು ಅಂತ ನಿಮಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ ಅಲ್ಲ? ಬೇಡ, ಗೊತ್ತಾಗೋದು ಬೇಡ, ನನಗೆ ಗೊತ್ತಾಗೋದು ಬೇಡ. ಅಕ್ಕಿ, ಬೇಳೆ, ರಾಗಿ, ಹುಣಸೆಹಣ್ಣು ಎಲ್ಲ ಕೊಡ್ತೀನಿ. ತಗೊಂಡೆಲ್ಲಾರು ಬೇರೆ ದೂರ ಹೋಗಿ ಜೀವನ ಮಾಡಿ. ಈ ಮಗು ವಿಷಯ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು. ಎಲ್ಲಾದ್ರೂ ಬಾಯಿ ಬಿಟ್ರೆ